ನಮಸ್ಕಾರ ಎಲ್ಲ ನನ್ನ ಹಿಪ್ ಹಾಪ್ ಲಿಸ್ನರ್ಸ್ಗೂ ವೆಲ್ಕಮ್ ಬ್ಯಾಕ್ ಟು ರ್ಯಾಪ್ ವೇವ್. ಇವತ್ತು ನಾವು ಹೊಸದಾದ ಒಂದು ಸಾಂಗ್ ಬಂದೈತಿ, ಫ್ರೀಡಮ್ ಅಂತ ಹೇಳಿ. ಆ ಸಾಂಗ್ ನಾ ಬರೀ ಇದ್ರೊಳಗೆ ಅಷ್ಟೇ ನೋಡಿದ್ದೇನು, ಇನ್ಸ್ಟಾಗ್ರಾಮ್ ರೀಲ್ಸ್ ಒಳಗ. ಸೊ ಇವತ್ತು ನಾವು ಅದ್ರ ಮೇಲೆ ರಿಯಾಕ್ಷನ್ ಮಾಡೋಣ ಅಂತ. ಆ ಸಾಂಗ್ ನನಗೆ ನೋಡಿದಾಗ ಹೆಂಗ್ ಅನ್ಸಿತ್ತಂದ್ರೆ ಒಂಥರ ಕ್ರೇಜಿ ಅನಿಸ್ತದ ನನಗೆ. ಸೊ ರಿಯಾಕ್ಷನ್ ಮಾಡ್ಲೇಬೇಕು ಅಂತೇಳಿ ಅನ್ಕೊಂಡೆನ. ಸೊ ಇವತ್ತು ಅದ್ರ ಮ್ಯಾಲ ರಿಯಾಕ್ಷನ್ ಮಾಡೋಣ ಅಂತ. ನೋಡೋಣ ಅದ್ರದ್ದು ಏನೈತಿ ಎಲ್ಲ ಓದ್ತೀನಿ ನಾನೀಗ ನಿಮ್ ಮುಂದೆ. ಸೊ ಎಲ್ಲ ನಿಮಗೆ ಈ ರೀಸೆಂಟ್ ಆಗಿ ನಾ ಯಾವ ರಿಯಾಕ್ಷನ್ ವಿಡಿಯೋ ಅಪ್ಲೋಡ್ ಮಾಡೀನಿ ನನಗೆ ಪ್ರಾಪರ್ ಆಗಿ ಮೆಸೇಜ್ ಹಾಕ್ತಿರಿ, ಈ ಸಾಂಗ್ ಮೇಲೆ ರಿಯಾಕ್ಷನ್ ಮಾಡ್ರಿ, ಈ ಸಾಂಗ್ ಮೇಲೆ ರಿಯಾಕ್ಷನ್ ಮಾಡ್ರಿ ಅಂತೇಳಿ ಎಲ್ಲಾನು ನನಗೆ ಅಪ್ರಿಶಿಯೇಟ್ ಮಾಡತ್ತೀರಿ. ಆಮೇಲೆ ಏನೋ ಬಿಡಬೇಡ ಬೈ, ಎಷ್ಟ ಇದು ತ್ರಾಸ ಆದ್ರೂ ಹಂಗೆ ಮಾಡ್ಕೊಂತ ವಿಡಿಯೋ. ನಮ್ಮ ಕನ್ನಡದಾಗನು ಒಬ್ರು ಅಟ್ಲೀಸ್ಟ್ 1 ಮಿಲಿಯನ್ ರೀಚ್ ಆಗೋ ಹಂಗೆ ಬೆಳೆಯೋಣ ನಾವು ರಿಯಾಕ್ಷನ್ ಚಾನಲ್ಗಳು ಅಂತೇಳಿ ಹೇಳತ್ತಾರ. ಸೊ ಥ್ಯಾಂಕ್ ಯು ಅದಕ್ಕೆ ಎಲ್ಲರಿಗೂ. ಸೊ ಬಂದಿರ್ತೀರಿ, ಫಾಲೋ ಮಾಡ್ರಿ ಇನ್ಸ್ಟಾಗ್ರಾಮ್ದಾಗ ರ್ಯಾಪ್ ವೇವ್ ಅಂತೇಳಿ ಐಡಿ ಅದ. ಆಮೇಲೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಮತ್ತೆ ಯಾರಾದ್ರೆ ಅಂಡರ್ಗ್ರೌಂಡ್ ಆರ್ಟಿಸ್ಟ್ ಇದ್ರಂದ್ರ ಅವ್ರ ಹೆಸರು ಹೇಳ್ರಿ, ಅವ್ರ ಸಾಂಗ್ ಸಜೆಸ್ಟ್ ಮಾಡ್ರಿ, ಅವ್ರ ಲಿಂಕ್ ನನ್ನ ಕಮೆಂಟ್ ಒಳಗೆ ಹಾಕ್ರಿ, ಅಟ್ಲೀಸ್ಟ್ ಅಲ್ಲಿ ನೋಡ್ತೀನ. ಇಲ್ಲಾಂದ್ರೆ ಇನ್ಸ್ಟಾಗ್ರಾಮ್ದಾಗ DM ಮಾಡ್ರಿ. ಓಕೆ, ಇವತ್ತಿನ ಸಾಂಗ್ ಬಂದ್ಬಿಟ್ಟು ಯಾವ್ದೈತಂದ್ರ ಸ್ವಾಗ್ ಬ್ಲಡ್ ಅವ್ರದ್ದು ಫ್ರೀಡಮ್ ಅಂತ ಹೇಳಿ. ಸೊ ಆಬ್ವಿಯಸ್ಲಿ ಫ್ರೀಡಮ್ ಅಂದ ತಕ್ಷಣ ನಮ್ಮ ಇಂಡಿಯನ್ ಫ್ಲಾಗ್ ಅದ. ಸೊ ನೋಡೋಣ ಏನ್ ಮೆಸೇಜ್ ಇವ್ರು ಕೊಡಕ್ ಹೊಂಟಾರ ಈ ಸಾಂಗ್ ಥ್ರೂ. ಅಥವಾ ಆಮೇಲೆ ಇಲ್ಲಿ ಏನ್ ಕೊಟ್ರ, ಫಾರ್ ದ ಪೀಪಲ್ ಬೈ ದ ಪೀಪಲ್, ವಾಟ್ ಯು ಗಿವ್ ಅಂಡ್ ಗೆಟ್ ಫ್ರಮ್ ಪೀಪಲ್, ಯು ಟ್ರೀಟ್ ಸ್ಟೂಡೆಂಟ್ಸ್ ಲೈಕ್ ಅ ಟೆರರಿಸ್ಟ್, ಫಕ್ ದ ಸಿಸ್ಟಮ್ ಫಾರ್ ಮೈ ಪೀಪಲ್. ಓಕೆ, ಇದು ಯಾವ್ದು ಸಂಬಂಧ ಐತಂದ್ರ ಮೊನ್ನೆ ರೀಸೆಂಟ್ ಆಗಿ ಸ್ಟೂಡೆಂಟ್ ಪ್ರೊಟೆಸ್ಟ್ಗಳು ಆಗಾಕತ್ತಿದ್ವಲ್ಲ, ಆ ಪ್ರೊಟೆಸ್ಟ್ ಸಂಬಂಧ ಮೋಸ್ಟ್ಲಿ ಅದ್ರ ಮೇಲೆ ಇವ್ರು ಸಾಂಗ್ ಬರ್ದಾರ ಅನ್ಕೋತೀನಿ. ಸೊ ಲೆಟ್ಸ್ ಸಿ ಇದ್ರೊಳಗೆ ಏನ ಹೇಳಕ್ ಹೊಂಟ್ರ ಅಂತ ಹೇಳಿ ನೋಡೋಣಂತ. ಆಮೇಲೆ ಏನ್ ಲಿರಿಕ್ಸ್ ಅದಾವು, ಬೀಟ್ಸ್ ಹೆಂಗೈತಿ, ಸೊ ಒಂದೊಂದೊಂದು ನಾನು ಬ್ರೇಕ್ ಡೌನ್ ಮಾಡ್ಕೊಂಡು ಹೋಗೋಣ. ಆಮೇಲೆ ಇನ್ನೊಂದು ನನಗೆ ನಿಮ್ಗೆ ಕೇಳ್ಬೇಕಾಗಿತ್ತ, ನನಗ ಇನ್ಸ್ಟಾಗ್ರಾಮ್ದಾಗ ನಾ ಕಾಂಟೆಂಟ್ ಮಾಡ್ಬೇಕಂತೇಳಿ ಡಿಸೈಡ್ ಮಾಡೀನಿ. ಲೈಕ್ ಅಪ್ಕಮಿಂಗ್ ಮ್ಯೂಸಿಕ್ ವಿಡಿಯೋಸು, ಏನೇ ಕಂಪ್ಲೀಟ್ ರ್ಯಾಪದ್ದು ಏನೇನು ಕಾಂಟೆಂಟ್ ಐತಲ್ಲ ಅದ್ರ ಮೇಲೆ ಕಾಂಟೆಂಟ್ ಮಾಡ್ಬೇಕಂತೇಳಿ ಡಿಸೈಡ್ ಮಾಡೀನಿ. ಸೊ ನಿಮಗೇನು ಅನಿಸ್ತೈತಿ, ಯಾವ್ದ್ರ ಮೇಲೆ ಸ್ಟಾರ್ಟ್ ಮಾಡಿದ್ರೆ ಯಾವ್ದು ಚಲೋ ಅನಿಸ್ತೈತಿ ಅಂತೇಳಿ ಕಮೆಂಟ್ ಮಾಡ್ರಿ ನನಗೆ ಇನ್ಸ್ಟಾಗ್ರಾಮ್ದಾಗೂ ಫಾಲೋ ಮಾಡ್ರಿ. ಡೋಂಟ್ ಫಾರ್ಗೆಟ್ ಟು ಫಾಲೋ ಆನ್ ಇನ್ಸ್ಟಾಗ್ರಾಮ್. ಲೆಟ್ಸ್ ಗೋ, ಲೆಟ್ಸ್ ಗೋ. ಓಕೆ, ಸ್ಟಾರ್ಟ್ ಮಾಡೋಣಂತ. ಲೆಟ್ಸ್ ಗೆಟ್ ಇನ್ ಟು ದಿ ಪಾರ್ಟ್ಸ್. ಓಕೆ, ಒಂದ್ ನಿಮಿಷ ಬ್ರೋ, ಸೌಂಡ್ ಒಂದ್ ನಿಮಿಷ. ಸಾರಿ. ಓಕೆ, ಥಿಂಕ್ ಔಟ್ಸೈಡ್ ದ ಬಾಕ್ಸ್, ಫ್ರೀಡಮ್. ಯಾ ಏನಾಗಿದೆ ಈ ಜಗತ್ತಿಗೆ, ಅನ್ಯಾಯ ಆದ್ರೆ ಎಲ್ಲರೂ ಕೇಳೋ ಹಕ್ಕಿದೆ. 80 ವರ್ಷದಿಂದ ಸಿಕ್ಕಿದೆ, ಆದ್ರೂ ಜನ ಬದುಕೋ ಕಷ್ಟ ಪಡ್ಬೇಕು ತಿನ್ನೋದ್ ಹೊಟ್ಟೆಗೆ. ಏನಾಗಿದೆ ಈ ಜಗತ್ತಿಗೆ, ಪ್ರಜಾಪ್ರಭುತ್ವ ಅನ್ನೋದೀಗ ಕೆಟ್ಟಿದೆ. ಭ್ರಷ್ಟಾಚಾರದ ಬಗ್ಗೆ ಕೇಳೋ ಸಮಯ ಬಂದಿದೆ, ಸೂರ್ಯ ಚಂದ್ರನ್ ತರ ಬರ್ತೀವಿ ನಾವು ಸರಿ ಹೊತ್ತಿ. ನಾನ್ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ, ಭ್ರಷ್ಟಾಚಾರ ಅನ್ನೋದು ಎಷ್ಟು ವರ್ಷದಿಂದ ಐತಂದ್ರ ನನಗೆ ತಿಳಿಯಾಕ ಆಲ್ಮೋಸ್ಟ್ 20-25 ವರ್ಷ ಆತಿ. ಭ್ರಷ್ಟಾಚಾರ ಅನ್ನೋ ವರ್ಡ್ ನಮ್ ಸ್ಕೂಲ್ನಾಗ ಇನ್ನಾತನ ಆದ್ರೂ 20-25 ಇಯರ್ಸ್ ನನಗ್ ತಿಳಿಯಾಕತ್ತ. ಇನ್ನಾತನ ಆದ್ರೂ ಆ ಭ್ರಷ್ಟಾಚಾರ ಅನ್ನೋದು ಹೋಗತ್ತಿಲ್ಲ, ಅದು ಹೋಗಲ್ಲದು. ನಮ್ ಇಂಡಿಯಾದಾಗ ಅಷ್ಟೇ ಐತಂತ ಅನ್ನತ್ತಿಲ್ಲ ನಾನು, ಇಲ್ಲೇ ಅಷ್ಟೇ ಭ್ರಷ್ಟಾಚಾರ. ಎಲ್ಲಾ ಪ್ರತಿಯೊಂದು ಕಂಟ್ರಿದಾಗೂ ಕರಪ್ಷನ್ ಅನ್ನೋದು ಇದ್ದೇ ಇರ್ತದೆ. ಬಟ್ ಇಲ್ಲಿ ಮಾತ್ರ ಬೇರೆ ಲೆವೆಲ್ಗೆ ಐತಿ. ನಮ್ ಇಂಡಿಯಾದಾಗ ಮಾತ್ರ ಬೇರೆ ಲೆವೆಲಿಗೆ ಕರಪ್ಷನ್ ಐತಿ. ಸೊ ನೋಡೋಣ, ಈಗ ನಾವು ಕಮಿಂಗ್ ಜನರೇಷನ್ ಏನದಾರಲ್ಲ, ಜೆನ್ಜೀಸ್ ಅಂತಾರಲ್ಲ, ಬಾಯ್ಸ್ ಏನ್ ಮಾಡ್ತಾರ ನೋಡೋಣ ಅಂತ. ಎಲ್ಲ ಚೇಂಜಸ್ ಕಾಣಿಸತೈತಿ, ಮಾಡ್ಬೇಕು. ಸೊ ಅದನ್ನೇ ಹೇಳಕ್ ಹೊಂಟ್ರ ಅವ್ರಿಗೆ. ಭ್ರಷ್ಟಾಚಾರದ ಬಗ್ಗೆ ಕೇಳೋ ಸಮಯ ಬಂದಿದೆ, ಸೂರ್ಯ ಚಂದ್ರನ್ ತರ ಬರ್ತೀವಿ ನಾವು ಸರಿ ಹೊತ್ತಿಗೆ. ಎಜುಕೇಶನ್ ಸಿಸ್ಟಮ್ ಅಲ್ಲ ಸೂರ್ಯ ಚಂದ್ರನ್ ತರ ಬರ್ತೀವಿ ನಾವು ಸರಿ ಹೊತ್ತಿಗೆ. ಎಜುಕೇಶನ್ ಸಿಸ್ಟಮ್ ಅಲ್ಲ, ಎಜುಕೇಶನ್ ಇಸ್ ದ ಬಿಸ್ನೆಸ್. ಬುಕ್ ಅಲ್ಲಿರೋ ಫ್ಯಾಕ್ಟ್ಸ್ ಮ್ಯಾನ್, ಎಜುಕೇಶನ್ ಸಿಸ್ಟಮ್ ಅಲ್ಲ, ಎಜುಕೇಶನ್ ಇಸ್ ದ ಬಿಸ್ನೆಸ್ ಮಾಡ್ಯಾರ. ಫ್ಯಾಕ್ಟ್ಸ್ ಮ್ಯಾನ್.
ಸರಿ ಹೊತ್ತಿಗೆ ಎಜುಕೇಶನ್ ಸಿಸ್ಟಮ್ ಅಲ್ಲ, ಎಜುಕೇಶನ್ ಇಸ್ ದ ಬಿಸ್ನೆಸ್. ಬುಕ್ ಅಲ್ಲಿರೋದು ಅಷ್ಟೇ ಅಲ್ಲ, ಕಲಿಸ್ಬೇಕು ವಿಸ್ಡಮ್. ನಾವು ಬುಕ್ ಅಲ್ಲಿ ಇರೋದು ಅಷ್ಟೇ ಅಲ್ಲ, ಕಲಿಸ್ಬೇಕು ವಿಸ್ಡಮ್. ವಾಟ್ ಅ ಲೈನ್ ಮ್ಯಾನ್, ವಾಟ್ ಅ ಲೈನ್. ಸಿಸ್ಟಮ್ ಅಲ್ಲ, ಎಜುಕೇಶನ್ ಇಸ್ ದ ಬಿಸ್ನೆಸ್. ಬುಕ್ ಅಲ್ಲಿರೋದು ಅಷ್ಟೇ ಅಲ್ಲ, ಕಲಿಸ್ಬೇಕು ವಿಸ್ಡಮ್. ನಾವ್ ಮಾಡೋದೆಲ್ಲ ಹಿಸ್ಟ್ರಿ, ನಾವೇ ನಾಳೆ ಹೆಡ್ಲೈನ್ಸ್. ಇವತ್ತು ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಡೆಮೋಕ್ರಸಿ ಡೆಡ್ ಲೈನ್. ಎಜುಕೇಶನ್ ಸರಿ ಇದ್ರೆ ಪೊಲಿಟಿಷಿಯನ್ ಮಕ್ಳು ಯಾಕೆ ಹೋಗ್ತಾರ ಫಾರಿನ್ಗೆ ಓದಕ್ಕ ದಿನ. ಕ್ವೆಶನ್ ಮ್ಯಾನ್, ಕ್ವೆಶನ್. ಇಲ್ಲಿ ನಮ್ ಇಂಡಿಯಾದಾಗ ಎಜುಕೇಶನ್ ಚಲೋ ಇತ್ತಂದ್ರನ ಪೊಲಿಟಿಷಿಯನ್ ಮಕ್ಳ, ದೊಡ್ಡ ದೊಡ್ಡ ಸೆಲೆಬ್ರಿಟಿ ಮಕ್ಳ, ದುಡ್ಡಿರೋರ್ ಮಕ್ಳ ಯಾಕೆ ಫಾರಿನ್ಗೆ ಹೋಗ್ತಾರ ಅವ್ರು ಓದಾಕ? ಸೊ ಆಬ್ವಿಯಸ್ಲಿ ಅವ್ರಿಗೆ ಗೊತ್ತೈತದ ಇಲ್ಲಿ ನಮ್ಮ ಕರಪ್ಟ್ ಸಿಸ್ಟಮ್ ಒಳಗ ಎಜುಕೇಶನ್ ಚಲೋ ಇಲ್ಲ ಅಂತೇಳಿ. ಸೊ ಎಜುಕೇಶನ್ ಸರಿ ಇಲ್ಲ ಅಂದ್ರೆ ಆಬ್ವಿಯಸ್ಲಿ ಅವ್ರು ಬೇರೆ, ಅವ್ರಿಗೆ ದುಡ್ಡು ಐತೆ, ಅವ್ರಿಗೆ ದುಡ್ಡು ಐತೆ, ಅವ್ರು ಕಳಿಸ್ತಾರೆ ಬೇರೆ ಕಡೆ. ಫ್ಯಾಕ್ಟ್ಸ್ ಮ್ಯಾನ್, ಲೈನ್. ಸರಿ ಇದ್ರೆ ಪೊಲಿಟಿಷಿಯನ್ ಮಕ್ಳು ಯಾಕೆ ಹೋಗ್ತಾರ ಫಾರಿನ್ಗೆ ಓದಕ್ಕ ದಿನ. ರೈತ ಇಲ್ಲಿ ಸಾಯ್ತಾ ಇದ್ರೆ ಎಕಾನಮಿ ಬೆಳಿ ತಿನ್ನೋ ಅನ್ನಕ್ ಬೇಡ್ಕೊಳ್ಳೋದ್ ಯಾರಿಗೆ? ಪೀಪಲ್ ಬೈ ದ ಪೀಪಲ್, ದ ಪೀಪಲ್ ಬೈ ದ ಪೀಪಲ್. ಫಾರಿನ್ಗೆ ಓದಕ್ಕ ದಿನ ರೈತ ಇಲ್ಲಿ ಸಾಯ್ತಾ ಇದ್ರೆ ಎಕಾನಮಿ ಬೆಳಿ ತಿನ್ನೋ ಅನ್ನಕ್ ಬೇಡ್ಕೊಳ್ಳೋದ್ ರೈತ ಇಲ್ಲಿ ಸಾಯ್ತಾ ಇದ್ರೆ ಎಕನಾಮಿ ಬಿಡಿ ತಿನ್ನೋ ಅನ್ನ ಯಾರಿಗೆ? ದಿನ ರೈತ ಇಲ್ಲಿ ಸಾಯ್ತಾ ಇದ್ರೆ ವಾಟ್ ಅ ಲೈನ್ ದಟ್ ವಾಸ್. ಬೆಳಿ ತಿನ್ನೋ ಅನ್ನಕ್ ಬೇಡ್ಕೊಳ್ಳೋದ್ ಯಾರಿಗೆ? For the people, by the people, for the people, by the people. What you give and get from people, you give and get from people. You treat students like terrorists then. By the people. What you give and get from people, you give and What to give and get from people. get from people. You treat students like terrorists then. Students like terrorists then. The system for my people. System for my Bro, 1 second. by the people, for the people, by the people. What you give and get from people, you give and get from people. You treat students like terrorists then. So he's showing some slides over here. ಸೊ ಎಲ್ಲೆಲ್ಲಿ ಯಾವ್ದಾದ್ರು ಸ್ಟ್ರೈಕ್ ನಡೆದಾವು, ಎಲ್ಲೆಲ್ಲಿ ಏನೇನು ಮೊನ್ನೆ ರೀಸೆಂಟ್ ಆಗಿ ಪ್ರೊಟೆಸ್ಟ್ ಮಾಡಿದಾಗ, ಇಲ್ಲಿ ನೋಡಿ, ಇಲ್ಲಿ ಇದು ಬಿಹಾರ್ ಒಳಗೆ ಆಗಿದ್ದು. AK-47 ತಗೊಂಡ್ ಶೂಟ್ ಮಾಡತ್ತಿರಲ್ಲ ಸ್ಟೂಡೆಂಟ್ಸ್ ಮೇಲೆ. That's what he's showing. You give and get from people. You treat students like terrorists then. Hey, The system for my people. System for my for the people, by the people. What you give and get from ಅಮೆಜಾನ್ ಡೇಟಾ ಸೆಂಟರ್ ಪ್ರೊಟೆಸ್ಟ್. ಓಕೆ, ಪ್ರತಿಯೊಂದು ಸ್ಲೈಡ್ ಒಳಗೂ ಅವರು ಇದು ತೋರ್ಸತ್ತಾರ, ಅವ್ರು ಏನಂತಾರ ಅದಕ್ಕೆ, ಎಷ್ಟು ಪ್ರೊಟೆಸ್ಟ್ ಆಗ್ಯಾವ ಅಂತೇಳಿ, ಯಾವ್ಯಾವ ತರ ಪ್ರೊಟೆಸ್ಟ್ಗಳು ಆಗಾಕತ್ತಾವ ಅಂತೇಳಿ. ಓಕೆ, ಅಮೆಜಾನ್ ಡೇಟಾ ಸೆಂಟರ್ ಪ್ರೊಟೆಸ್ಟ್ ಆಗಿದೆ. ಫಕ್ತ ಸಿಸ್ಟಮ್ ಫಾರ್ ಮೈ ಪೀಪಲ್. ಸತ್ಯದ ಪರವಾಗಿ ನಿಲ್ಲೋದಕ್ಕೆ ಗುಂಡ್ಗೆ ಸಾಕು ಬೇಡ ಮೀಟರ್ ಯೂತ್ಸ್. ನಮ್ಮ ಜನರೇಷನ್ ನಾಲೆಡ್ಜ್ ಬೇಕು. ಬ್ರೋ, ನಾನು ನಿಮ್ ಲಿರಿಕ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಲಾ ಇಲ್ಲ ನೀವು ತೋರ್ಸೋ ಸ್ಲೈಡ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಲಾ, ಒಂದು ಅರ್ಥ ಆಗತ್ತಿಲ್ಲ ಬ್ರೋ. ಸತ್ಯದ ಪರವಾಗಿ ನಿಲ್ಲೋದಕ್ಕೆ ಗುಂಡ್ಗೆ ಸಾಕು ಬೇಡ ಮೀಟರ್ ಯೂತ್ಸ್. ನಮ್ಮ ಜನರೇಷನ್ ನಾಲೆಡ್ಜ್ ಬೇಕು ಬೇಡ ಲೀಡರ್ ಅನ್ಕೊಂಡೆ. ನಾಲೆಜ್ ಬೇಕು ಬೇಡ ಲೀಡರ್. ಫ್ಯಾಕ್ಟ್ಸ್ ಮ್ಯಾನ್, ಫ್ಯಾಕ್ಟ್ಸ್. ಈಗ ಹೆಂಗಿರ್ಬೇಕಂದ್ರ ಯೂತ್ ಪೊಲಿಟಿಷಿಯನ್ಸ್ ಆಗ್ಲಿ, ಐ ಮೀನ್ ಲೀಡರ್ ಅನ್ನೋ ಕ್ವಾಲಿಟಿ ಇರ್ಬೇಕು ಅವನ ಹತ್ರ, ಇಲ್ಲ ಅಂತಲ್ಲ. ಬಟ್ ಅವ ನಾನೇ ಶ್ರೇಷ್ಠ, ಇಲ್ಲಿ ನನ್ನ ಕಡೆ ಕೆಳಗಿನವ್ರು ಇರೋರು ಎಲ್ಲಾರು ಅವ್ರು ನಾ ಹೇಳ್ದಂಗೆ ಕೇಳ್ಬೇಕು ಅನ್ನೋದಲ್ಲ. ದಟ್ ಇಸ್ ನಾಟ್ ಪ್ರಜಾಪ್ರಭುತ್ವ. ಸೊ ಲೀಡರ್ ಅನ್ನೋನ ಹತ್ರ ನಾಲೆಜ್ ಇರ್ಬೇಕು ಅನ್ನೋದು ಒಂದು ಫ್ಯಾಕ್ಟ್ ಹೇಳ್ತಾರ. ನಾಲೆಜ್ ಇತ್ತಂದ್ರೆ ಆಬ್ವಿಯಸ್ಲಿ ಅವ ಬೇರೆ ಒಳ್ಳೊಳ್ಳೆ ಕೆಲಸ ಮಾಡೇ ಮಾಡ್ತಾನ. ಗುಂಡ್ಗೆ ಸಾಕು ಬೇಡ ಮೀಟರ್ ಯೂತ್ಸ್. ನಮ್ಮ ಜನರೇಷನ್ ನಾಲೆಡ್ಜ್ ಬೇಕು ಬೇಡ ಲೀಡರ್ ಅನ್ಕೊಂಡಂಗೆ ಪೊಲಿಟಿಷಿಯನ್ ಫಾಲೋ ಆಲ್ ದ ಪಾಲಿಟ್. ಎಲ್ಲ ಬೋಳಿ ಮಕ್ಳೆ ದುಡ್ಡು ಬಂದ್ಮೇಲೆ ಪ್ಲೇಯಿಂಗ್ ವಿತ್ ದ ನೀಡ್ ಸ್ಟೂಡೆಂಟ್ ಪ್ರೊಟೆಸ್ಟ್. ಓಕೆ, ಅನ್ಕೊಂಡಂಗೆ ಪೊಲಿಟಿಷಿಯನ್ ಫಾಲೋ ಆಲ್ ದ ಪಾಲಿಟ್. ಎಲ್ಲ ಬೋಳಿ ಮಕ್ಳೆ ದುಡ್ಡು ಬಂದ್ಮೇಲೆ ಪ್ಲೇಯಿಂಗ್ ವಿತ್ ದ ಪೊಲಿಟಿಕ್ಸ್. ಭ್ರಷ್ಟಾಚಾರ ವಾಟ್ ಅ ವರ್ಡ್ ಪ್ಲೇ ಹಿಯರ್. ಫಾಲೋ ಆಲ್ ದ ಪಾಲಿಟ್. ಎಲ್ಲ ಬೋಳಿ ಫಾಲೋ ಆಲ್ ದ ಪೊಲಿಟಿಷಿಯನ್ಸ್. ಮಕ್ಳೆ ದುಡ್ಡು ಬಂದ್ಮೇಲೆ ಪ್ಲೇಯಿಂಗ್ ವಿತ್ ಎಲ್ಲಾ ಬೋಳಿ ಮಕ್ಳೆ ದುಡ್ಡು ಬಂದ್ಮೇಲೆ ಪ್ಲೇಯಿಂಗ್ ವಿತ್ ದ ಪೊಲಿಟಿಕ್ಸ್. ಪೊಲಿಟ್ರಿಕ್ಸ್. ಪೊಲಿಟಿಷಿಯನ್, ಪೊಲಿಟ್ರಿಕ್ಸ್. ಭ್ರಷ್ಟಾಚಾರದ Nice ಬಗ್ಗೆ line. ನೀವು ಮಾತಾಡಲ್ವಾ ಮೋದಿಜಿ? ನಿಮ್ ತರ Ooh. ಫಾರಿನ್ ಹೋಗಿ ವಿ ನೆವರ್ ಪ್ಲೇ ಮೆಲೋಡಿವೆ. ವೋಟ್ ಕೇಳಕ್ ಬಂದವರು ಅನ್ಯಾಯ ಕೇಳಕ್ ಬರ್ಲಿಲ್ಲ. ಹೋಗಿ ಪ್ಲೇಯಿಂಗ್ ವಿತ್ ಲೈನ್ ಮ್ಯಾನ್. ಭ್ರಷ್ಟಾಚಾರದ ಬಗ್ಗೆ ನೀವು ಮಾತಾಡಲ್ವಾ ಮೋದಿಜಿ? ನಿಮ್ ತರ ಫಾರಿನ್ ಹೋಗಿ ವಿ ನೆವರ್ ಪ್ಲೇ ಮೆಲೋಡಿ. You never played a melody. ಭ್ರಷ್ಟಾಚಾರದ ಬಗ್ಗೆ ನೀವು ಮಾತಾಡಲ್ವಾ ಮೋದಿಜಿ? ನಿಮ್ ತರ ಫಾರಿನ್ ಹೋಗಿ ವಿ ನೆವರ್ ಪ್ಲೇ ಮೆಲೋಡಿವೆ. ವೋಟ್ ಕೇಳಕ್ ಬಂದವರು ಅನ್ಯಾಯ ಕೇಳಕ್ ಬರ್ಲಿಲ್ಲ. ಓಟ್ ಕೇಳಕ್ ಬಂದವರು, ಈಗ ಒಬ್ಬ ಪೊಲಿಟಿಷಿಯನ್ ಆಬ್ವಿಯಸ್ಲಿ ಓಟ್ ಕೇಳಕ್ ಬರ್ತಾನ ಇಲೆಕ್ಷನ್ ಬಂದಾಗ, ಬಟ್ ಅವನೇ ಅನ್ಯಾಯ ಕೇಳಕ್ ಬಂದಿಲ್ಲ. ಹೋಗಿ ವಿ ನೆವರ್ ಪ್ಲೇ ಮೆಲೋಡಿವೆ. ವೋಟ್ ಕೇಳೋ ಬಂದವರು ಅನ್ಯಾಯ ಕೇಳಕ್ ಬರ್ಲಿಲ್ಲ. ಕಾಸು ಕೊಟ್ಟು ಹೋದವ್ರು ಕಷ್ಟಕ್ಕೆ ಸಾಥ್ ಕೊಡಕ್ ಬರಲ್ಲ. ವರ್ಲ್ಡ್ಸ್ ಬೆಸ್ಟ್ ಡೆಮೋಕ್ರಸಿ, ಮನುಷ್ಯತ್ವ ಮರ್ತಿಲ್ಲ. ಪ್ರಜಾಪ್ರಭುತ್ವ ದೇಶದ ಪ್ರಜೆಗಳಿಗೆ ನ್ಯಾಯ ಸಿಗ್ತಿಲ್ಲ. ನಾಟಕಿ ಡೆಮೋಲೇಷನ್ ಡ್ರೈವ್ ಪ್ರಾಸೆಸ್ ಮೊನ್ನೆ ಆಗಿತ್ತದು. ಫಾಕ್ ಮ್ಯಾನ್, ಅಲ್ಲಿ ಎಲ್ಲ ಡೆಮೋಲೇಷನ್ ಮಾಡತ್ತಿದ್ರಲ್ಲ, ರಾಜಸ್ಥಾನ್ ಅನ್ಕೋತೀನಿ ಅದು. ವರ್ಲ್ಡ್ಸ್ ಬೆಸ್ಟ್
ನ್ಯಾಯ ಕೇಳಕ್ ಬರ್ಲಿಲ್ಲ ಕಾಸು ಕೊಟ್ಟು ಪಂಜಾಬ್ ಪ್ರೊಟೆಸ್ಟ್ ಸೇವ್ ಶಿವ್ಲಿಕ್ ಫಾರೆಸ್ಟ್ ಪ್ರೊಟೆಸ್ಟ್. ಹೋದೋರ್ ಕಷ್ಟ ಓಕೆ, ಒಂದೊಂದು ಸ್ಲೈಡ್ಸ್ ನೆಕ್ಸ್ಟ್ ಲೆವೆಲ್ ಆಗಿ ತೋರಿಸಿದಾರೆ ಅವರು. ಒಂದೊಂದು ಲೈನ್ ವಿತ್ ಅವ್ರ ಬಾಟ್ಸ್ ಜೊತೆ ಪ್ಲಸ್ ಅದು ವಿಜುವಲ್ಸ್. ಸಾಥ್ ಕೊಡಕ್ ನೈಸ್ ಬರಲ್ಲ. ಕಾನ್ಸೆಪ್ಟ್. ವರ್ಲ್ಡ್ಸ್ ಬೆಸ್ಟ್ ಡೆಮೋಕ್ರಸಿ ಮನುಷ್ಯತ್ವ ಮರ್ತಿಲ್ಲ. ಪ್ರಜಾಪ್ರಭುತ್ವ ದೇಶದ ಪ್ರಜೆಗಳಿಗೆ ನ್ಯಾಯ ಸಿಗ್ತಿಲ್ಲ. ಸರ್ಕಾರ ಅಲ್ಲ ಚೇಂಜ್ ಮಾಡ್ಬೇಕು ಅಧಿಕಾರನ. ಸರ್ಕಾರ ಅಲ್ಲ ಚೇಂಜ್ ಮಾಡ್ಬೇಕಾಧಿಕಾರಣ. ಫ್ಯಾಕ್ಟ್ಸ್. ಸರ್ಕಾರ ಚೇಂಜ್ ಮಾಡೋದು, ಈ ಸರ್ಕಾರ ಹೋಗ್ತೈತಿ ಇನ್ನೊಂದ್ ಸರ್ಕಾರ ಬರ್ತೈತಿ, ಸೇಮ್ ಸಿಸ್ಟಮಿಕ್ ಕಂಟಿನ್ಯೂ ಆಗುತ್ತಲ್ಲ. ಅದೇ ಬಂದೈತಿ ಇಲ್ಲಿ 75-80 years ಇಂದ ಕಂಟಿನ್ಯೂಸ್ಲಿ ಅದೇ ಐತಿ. ಈಗ ಒಂದ್ ಹೋಗ್ತೈತಿ ಸರ್ಕಾರ, ಒಂದ್ ಸರ್ಕಾರ ಬರ್ತೈತಿ. ಬಟ್ ಏನ್ ಚೇಂಜಸ್ ಐತಿ ಇಲ್ಲಿ? ಕರಪ್ಷನ್ ಹೋಗಿಲ್ಲ. ಫ್ಯಾಕ್ಟ್ಸ್. ದೇಶದ ಪ್ರಜೆಗಳಿಗೆ ನ್ಯಾಯ ಸಿಗ್ತಿಲ್ಲ. ಸರ್ಕಾರ ಅಲ್ಲ ಚೇಂಜ್ ಮಾಡ್ಬೇಕು ಅಧಿಕಾರನ. ಅನ್ಯಾಯದ ಜೊತೆ ನಿಲ್ಲಿಸ್ಬೇಕು ಭ್ರಷ್ಟಾಚಾರನ. ಸ್ಟೂಡೆಂಟ್ಸ್ ಗಳ ಮೇಲೆ ನಿಮ್ಮ ಅಟ್ಯಾಕ್ ಟಿಯರ್ ಗ್ಯಾಸ್ ಇಂದ ನಿಮ್ ಫ್ಯಾಮಿಲಿ ರೋಡಿಗೆ ಬಂದ್ರು ಕೊಡ್ತೀರಾ ಈ ಶಿಕ್ಷಣ. ಮಕ್ಳು ಕೊಲೆ ಮಾಡಿದ್ರು ಸೆಟಲ್ಮೆಂಟ್. ಬಡವರು ತಪ್ಪಲ್ ಸಿಕ್ಕಾಕೊಂಡ್ರೆ ಕಳ್ಸೋದ್ ಸೀದಾ ಜೈಲಿಗೆ. ಕೆಲವರು ಕೇಸ್ ಮಾಡಿದ್ರು ಕಳಿಸ್ತಾರೆ ಕಾಲಿಗೆ. ಕಾಸ್ ಮಾಡಕ್ ಜೈಲ್ ಸೇರ್ದವ್ರಪ್ಪ ಅಮ್ಮ ಸಾಯ್ಬೇಕು ಬೇಲಿಗೆ. ರೋಡ್ ಸೈಡ್ ಅಲ್ಲಿ ಯಾರು ಮಾಡಂಗಿಲ್ವಂತೆ ವ್ಯಾಪಾರನ. ಫ್ಯಾಕ್ಟ್ಸ್ ಮ್ಯಾನ್. ಅವ್ರಪ್ಪ ಅಮ್ಮ ಸಾಯ್ಬೇಕು ಬೇಲಿಗೆ. ರೋಡ್ ಸೈಡ್ ಅಲ್ಲಿ ಯಾರು ಮಾಡಂಗಿಲ್ವಂತೆ ವ್ಯಾಪಾರನ. ಪ್ರಾಜೆಕ್ಟ್ ಹೆಸರಲ್ಲಿ ನೀವು ತಗೊಳ್ಳೋದ್ ಲಂಚನ ವ್ಯವಹಾರ. ಓ ಮ್ಯಾನ್, ಈಗ ರೀಸೆಂಟ್ ಆಗಿ ಇಲ್ಲಿ ನಮ್ ಕರ್ನಾಟಕದಾಗ ರೋಡ್ ಸೈಡ್ ಎಲ್ಲಾ ಅಂಗಡಿಗಳನ್ನ ಕಿತ್ಸಾಕತ್ತಿದ್ರು. ಸೊ ಅದನ್ನ ಕ್ವಶನ್ ಮಾಡತ್ತಾರ ಇಲ್ಲ ಅವ್ರು. ಓಕೆ, ನೀವು ಏನ್ ಹೇಳತ್ತೀರಿ? ರೋಡ್ ಸೈಡ್ ವ್ಯಾಪಾರ ಮಾಡ್ಬೇಡ ಅನ್ನತ್ತೀರಿ. ಓಕೆ, ಬಟ್ ಪ್ರಾಜೆಕ್ಟ್ ಹೆಸರು ಒಳಗೆ ನೀವು ತಗೋತಿರಲ್ಲ ಲಂಚ, ಅದು ಸೈಡ್ ಅಲ್ಲಿ ಯಾರು ಮಾಡಂಗಿಲ್ವಂತೆ ವ್ಯಾಪಾರನ. ಪ್ರಾಜೆಕ್ಟ್ ಹೆಸರಲ್ಲಿ ನೀವು ತಗೊಳ್ಳೋದ್ ಲಂಚನ ವ್ಯವಹಾರನ. ರಾಜಕಾರಣಿಗಳು ರಾಜ ಆಗಕ್ಕೆ ಯಾರು ಕಾರಣ? ನಮ್ ಜನ. ಆಬ್ವಿಯಸ್ಲಿ ನಾವೇ. ಅವ್ರ ರಾಜಕಾರಣಿಗಳನ್ನ ನಾವು ಆರಿಸಿ ಕಳ್ಸಿದ್ದನ್ನ ದೇ ಆರ್ ಸರ್ವೆಂಟ್ಸ್ ಮ್ಯಾನ್. ಅವರೇ ಏನು ರಾಜ ಆಗ್ಬಿಟ್ಟಾರ ಅವ್ರು. ಅವ್ರ ಪಾಡಿಗೆ ರಾಜಕಾರಣಿಗಳು ರಾಜ ಆಗಕ್ಕೆ ಯಾರು ಕಾರಣ? ನಮ್ ಜನ. ನಾವ್ ಸ್ಕೂಲಲ್ಲಿ ಕಲ್ತಿದ್ ಪಾಠ ಕಾಪಾಡ್ಬೇಕು ನಾವೇ ಶಾಂತಿನ. ಈಗ ಸಿಸ್ಟಮ್ ಸರಿಯಾಗಿಲ್ದೆ ಸ್ಟೂಡೆಂಟ್ಸ್ ಮಾಡೋಂಗಾಯ್ತು ಕ್ರಾಂತಿನ. ಜನರ ಮಧ್ಯೆ ಸತ್ಯ ಹೇಳಿದ್ರೆ ನಾನ್ ಕಾಣ್ತೀನ. ಇಲ್ಲ ನಿಮ್ ತರ ಸಿಸ್ಟಮ್ ಅನ್ನು ಕೇಜಲ್ಲೇ ನಾನ್ ಸಾಯ್ತೀನ. ಟ್ಯಾಕ್ಸ್ ಬಗ್ಗೆ ಕೇಳಕ್ ಹೋದ್ರೆ ಹೊಡಿತಾರೆ ಕತ್ತಿಗೆ. ಐಟಮ್ ರೇಟ್ಸ್ ಕೇಳ್ತಾ ಹೋದ್ರೆ ಹಿಸುಕೊಳ್ತೀಯ ಕುತ್ತಿಗೆ. ಮ್ಯಾನ್, ಟ್ಯಾಕ್ಸ್ ಕೇಳಕ್ ಹೋದೆ ಅಂದ್ರೆ ಟ್ಯಾಕ್ಸ್ ಬಗ್ಗೆ ಹೊಡಿತಾರ ಕತ್ತಿಗೆ. ಫ್ಯಾಕ್ಟ್ಸ್. ದಿನ ಐಟಮ್ ನೀ ಯೂಸ್ ಮಾಡುವಂತ ಪದಾರ್ಥಗಳ ಮೇಲೆ ರೇಟ್ ಕೇಳಿದೆ ಅಂದ್ರೆ ಹಿಸ್ಕೋತಿಯ ಕುತ್ತಿಗೆ. ಓ ಮ್ಯಾನ್, ಸಕ್ರೆ ರೇಟ್ ಎಲ್ಲಿಗೆ ಹೋಗೈತ್ ನೋಡ್ಬಿಡ್ರಿ. ಬಗ್ಗೆ ಕೇಳಕ್ ಹೋದ್ರೆ ಹೊಡಿತಾರೆ ಕತ್ತಿಗೆ. ಐಟಮ್ ರೇಟ್ ಹೋದ್ರೆ ಹಿಸುಕೊಳ್ತೀಯ ಕುತ್ತಿಗೆ. ಮಾಡ್ತೀಯ ಸ್ವಾಮಿ ಎಲ್ರು ಹೋಗ್ಬೇಕಿರೋದ್ ಮಣ್ಣಿಗೆ. ಹಾಕೋ ಬೊಂಬೆ ತರ ಬಟ್ಟೆ ಕಂಟ್ರೋಲ್ ಕಣ್ಣಿಗೆ. ನಾಯ ತೂಕ ಹಾಕೋ ತೂಕ. ಸ್ವಾಮಿ ಎಲ್ರು ಹೋಗ್ಬೇಕಿರೋದ್ ಮಣ್ಣಿಗೆ. ತೂಕ ಹಾಕೋ ಬೊಂಬೆ ತರ ಬಟ್ಟೆ ಕಂಟ್ರೋಲ್ ಕಣ್ಣಿಗೆ. ನಾಯ ತೂಕ ಮಾಡೋ ತರ ಮಾಡೋ ಬೊಂಬೆ ತರ ಸ್ವಾಮಿ ಎಲ್ರು ಹೋಗ್ಬೇಕಿರೋದ್ ಮಣ್ಣಿಗೆ. ತೂಕ ಹಾಕೋ ಬೊಂಬೆ ತರ. ನಾಯ ತೂಕ ಹಾಕೋ ಬೊಂಬೆ ತರ ಕಂಟ್ರೋಲ್ ಕಣ್ಣಿಗೆ. ಬಟ್ಟೆ ಕಟ್ಟವ್ರ ಕಣ್ಣಿಗೆ. ಅಂದ್ರೆ ಕಾನೂನು ದೇವತೆ ಬಗ್ಗೆ ಹೇಳತ್ತಾರ ಅವ್ರು. ಸ್ವಾಮಿ ಎಲ್ರು ಹೋಗ್ಬೇಕಿರೋದ್ ಮಣ್ಣಿಗೆ. ವಾಟ್ ಅ ಬಾರ್ ಮ್ಯಾನ್, ವಾಟ್ ಅ ಬಾರ್. ಬ್ಯೂಟಿಫುಲ್ ಬಾರ್. ಹೋದ್ರೆ ಹಿಸುಕೊಳ್ತೀಯ ಕುತ್ತಿಗೆ. ಎಷ್ಟ್ ಮೋಸ ಮಾಡ್ತೀಯ ಸ್ವಾಮಿ ಎಲ್ರು ಹೋಗ್ಬೇಕಿರೋದ್ ಮಣ್ಣಿಗೆ. ತೂಕ ಹಾಕೋ ಬೊಂಬೆ ತರ ಬಟ್ಟೆ ಕಂಟ್ರೋಲ್ ಕಣ್ಣಿಗೆ. ರೇಪ್ ಮಾಡಿ ಪ್ರಾಣ ತೆಗೆದ್ರು ಎಷ್ಟ್ ವರ್ಷ ಜೈಲು ಶಿಕ್ಷೆ. ಕಳ್ಕೊಂಡ ಆತ್ಮಕ್ ಸಿಗೋದಿಲ್ಲ ಪ್ರಾಣ ಭಿಕ್ಷೆ. ಅವ್ರದೆಲ್ಲ ಸರಿ ಇಲ್ಲ ನಮ್ಮ ಸರ್ಕಾರ. ದುಡ್ಡಂದ್ರೆ ಬಾಯ್ ಬಿಡೋ ಜನರ ಕೈಯಲ್ಲಿ ಕೊಟ್ರಿ ಅಧಿಕಾರ. ಚಿಕ್ಕ ಮಕ್ಳು ಕೂಡ ಬಿಡದೆ ಮಾಡಿದ್ದಾರೆ ಗ್ಯಾಂಗ್ ರೇಪ್. ಓ ಮ್ಯಾನ್, he is spitting facts man. ಅಂದ್ರೆ ಬಾಯ್ ಬಿಡೋ ಜನರ ಕೈಯಲ್ಲಿ ಕೊಟ್ರಿ ಅಧಿಕಾರ. ಚಿಕ್ಕ ಮಕ್ಳು ಕೂಡ ಬಿಡದೆ ಮಾಡಿದ್ದಾರೆ ಗ್ಯಾಂಗ್ ರೇಪು. ನಮ್ಮನೆ ಮಗ್ಳು ಅನ್ಕೊಂಡು ಅವ್ರಿಗೆ ನರ್ಕ ತೋರಿಸ್ಬೇಕು. ಅತ್ಯಾಚಾರ ಆದಾಗೆಲ್ಲ ಮೇಣದ್ ಬತ್ತಿ ಏಕೆ ಸುಡಬೇಕು. ಬದಲಾವಣೆ ಬರ್ಬೇಕಂದ್ರೆ ಅತ್ಯಾಚಾರಿಗಳನ್ನೇ ಸುಡಬೇಕು. ತರಬೇಕು. ಬದಲಾವಣೆಯನ್ನು ನಾವೇ ಇಲ್ಲಿ ತರಬೇಕು. ಕೋಟಿ ಲೂಟಿ ಮಾಡೋ ಅಧಿಕಾರಿಗೆಲ್ಲ ಧಿಕ್ಕಾರ. ಸರ್ಕಾರ ನಾಮ ಹಾಕೋ ರಾಜಕಾರಣಿಗಳಿಗೆ ಧಿಕ್ಕಾರ. ಜನರು ಒಳ್ಳೇದ್ ಮಾಡ್ತೀನಿ ಅಂತ ಮೋಸ ಮಾಡ್ದೋ ಧಿಕ್ಕಾರ. ಅವ್ರ ಸ್ವಾರ್ಥಕ್ಕಾಗಿ ಜನರ ಪ್ರಾಣ ತೆಗಿಯೋರ್ಗೆಲ್ಲ ಧಿಕ್ಕಾರ. ಏನಾಗಿದೆ ಈ ಜಗತ್ತಿಗೆ? ಅನ್ಯಾಯ ಆದ್ರೆ ಎಲ್ಲರೂ ಕೇಳೋ ಹಕ್ಕಿದೆ. ಭ್ರಷ್ಟಾಚಾರದ ಬಗ್ಗೆ ಕೇಳೋ ಸಮಯ ಬಂದಿದೆ. ಸೂರ್ಯ ಚಂದ್ರನ್ ತರ ಬರ್ತೀವಿ ನಾವು ಸರಿ ಹೊತ್ತಿಗೆ. Oh man.
ಲಿಟ್ರಲಿ ನನಗೆ ಹೆಂಗ್ ಅನಸ್ತಂದ್ರ ಅವ್ರು ಹೇಳಿದ್ರೊಳಗೆ ಯಾವುದು ಏನು ಒಂಚೂರು ಇದು ಇಲ್ಲ. ಏನು ಏನಂತಾರ ಅದಕ್ಕೆ, ಹಿಂಗ್ ತಿರುಚಿ ಬರ್ಚಿ ಹೇಳುದಿಲ್ಲ, ಸ್ಟ್ರೇಟ್ ಫಾರ್ವರ್ಡ್ ಹೇಳಾರ ಅವ್ರು. ಏನ್ ನಡ್ದೈತಿ ಅದನ್ನ ಎತ್ತಿ ಹಿಂಗ್ ತೆಗದ್ ಹಿಂಗ್ ಇಟ್ಟಾರ ಅವ್ರು. ಅದನ್ನ ನಾವ್ ಅರ್ಥ ಮಾಡ್ಕೋಬೇಕು, ಅದನ್ನ ಅವ್ರ ಏನ್ ಹೇಳಾಕ್ ಹೊರಟಾರ ಅಂತ ಹೇಳಿ. ಸೊ ಈ ವಾಂಟೆಡ್ ಟು ಸೇ ದಟ್ ಎಲ್ಲ ನಮ್ಮಿಂದನೇ ಪ್ರಾಬ್ಲಮ್ ಅದು. ನಾವ್ ಯಾರನ್ನ ಓಟ್ ಹಾಕಿ ಕಳಿಸ್ತೀವಲ್ಲ, ನಾವ್ ಯಾವ್ದಕ್ ಓಟ್ ಹಾಕಿ ಕಳಿಸ್ತೀವಲ್ಲ ಅದನ್ನ ಮರ್ತು ಅವ್ರು ಏನ್ ಹೇಳ್ತಾರಲ್ಲ ಅದನ್ನ ಕೇಳಕ್ ಸ್ಟಾರ್ಟ್ ಮಾಡ್ತೀವಿ ನಾವು. ನೋ ವಾಟ್ ಐಮ್ ಸೇಯಿಂಗ್? ನಾವ್ ಅವ್ರಿಗೆ ಓಟ್ ಹಾಕಿ ಅಲ್ಲಿ ಯಾವ್ದೇ ರಾಜಕಾರಣಿ ಇರ್ಲಿ, ಯಾವ್ದೇ ಪಕ್ಷ ಇರ್ಲಿ, ಯಾರೇ ಇರ್ಲಿ, ಅವ್ರನ್ನ ಅಲ್ಲಿ ನಾವು ಓಟ್ ಹಾಕಿ ಅಲ್ಲಿ ಕಳಿಸ್ತೀವಂದ್ರ ಅವ್ರಿಗೆ ಡೆವಲಪ್ಮೆಂಟ್, ದೇಶದ ಉದ್ಧಾರ, ಇದ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕು. ಬಟ್ ಅಲ್ಲಿ ಹೋದ್ಮೇಲೆ ಅವ್ರು ಆರಿಸಿ ಬಂದ್ಮೇಲೆ ಅವ್ರಿಗೆ ಅಧಿಕಾರ ಸಿಕ್ಮೇಲೆ ಅವ್ರು ಏನ್ ಮಾಡ್ತಾರಂದ್ರ ಅವ್ರ ಡೆವಲಪ್ಮೆಂಟ್ ಅನ್ನೋದು ಎಲ್ಲೋ ಒಂದ್ ಕಡೆ ಡಿಲೀಟ್ ಮಾಡಿ ಹಾಕ್ಬಿಡ್ತಾರ ಅದನ್ನ. ಡೆವಲಪ್ಮೆಂಟ್ ಅನ್ನೋದು ಕಾಣಿಸೋದೇ ಇಲ್ಲ ಅದು. ಆಲ್ಮೋಸ್ಟ್ ಎಲ್ಲಾರು ಹಂಗೆ ಅದ ಅಂತ ಹೇಳತ್ತಿಲ್ಲ ನಾನು. ಡೆವಲಪ್ಮೆಂಟು ಆಗ್ತೈತಿ ಇಲ್ಲ ಅಂತಲ್ಲ. ಬಟ್ ಡೆವಲಪ್ಮೆಂಟ್ 5% ಆದ್ರೆ 95% ಬ್ಯಾರೆ ಇದ್ರಾಗ ಸಿಕ್ಕಾಕೊಂಡ್ಬಿಡ್ತೀವಿ ನಾವು, ಲೂಪ್ನ್ಯಾಗ. ಅದ್ ನಾನ್ ಹೇಳ್ಬೇಕಾಗಿಲ್ಲ, ಈ ಪ್ರೆಸೆಂಟ್ ಎಲ್ಲಾರ್ಗೂ ಗೊತ್ತೈತಿ ಅದ್ ಹೆಂಗ್ ನಾವು ಸಿಕ್ಕಾಕೊಂಡಿವಿ ಲೂಪ್ನ್ಯಾಗ ಅಂತೇಳಿ. ಸೊ ಅದನ್ನೇ ಈ ಸಾಂಗ್ ಮೂಲಕ ಅವರು ಹೇಳಿದ್ರು. ಅವ್ರು ಈ ಸಾಂಗ್ ಮೂಲಕ ಅದನ್ನ ನಮಗ ತಿಳಿಸ್ಕೊಟ್ರ ಅದನ್ನ. ಸೊ ನಾವೇ ಪ್ರಾಬ್ಲಮ್ ಅದು, ನಾವೇ ಚೇಂಜ್ ಮಾಡ್ಬೇಕದು. ಸೊ ನನಗಂತೂ ಈ ಸಾಂಗ್ ಹೆವಿಲಿ ಇಷ್ಟ ಆಯ್ತ. ಸ್ವಾಗ್ ಬ್ಲಡ್ ಬ್ರೋ ನೆಕ್ಸ್ಟ್ ಲೆವೆಲ್ ಸಾಂಗ್ ಐತಿ. ಸೊ ಕಂಟಿನ್ಯೂ ಬರ್ತಾ ಇರ್ಲಿ ಇದೇ ತರ ಸಾಂಗ್ಸ್ ನಿಮ್ದು. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣಂತ. ಜೈ ಕರ್ನಾಟಕ.